ಕೃಷ್ಣ ಇದನ್ನೇ ಗೀತೆಯಲ್ಲಿ ಹೇಳಿದ್ದಾನೆ. ನಿನ್ನ ಕರ್ಮವನ್ನು ನೀನು ಪ್ರಾಮಾಣಿಕವಾಗಿ ಮಾಡು. ಯಾಕೆ ನೀನು ಕ್ಷತ್ರಿಯ ಆಗಿ ನಿನ್ನ ಡ್ಯೂಟಿ ಅಧರ್ಮವನ್ನು ದೂರ ಇಡಬೇಕು. ಫಲ ಏನ್ ಕೊಡೋದು ಅದು ನನಗೆ ಗೊತ್ತಿದೆ, ನಾನು ಮಾಡ್ತೀನಿ. ಮೈ ಬಗ್ಗಿಸಿ ನಮಸ್ಕಾರ ಮಾಡೋದು ಕೂಡ ಅದು ನಮಸ್ಕಾರ ಅಂತ ಯಾವಾಗ ಆಗತ್ತೆ ಅಂದ್ರೆ ಮನಸ್ಸು ಬಾಗಿದ್ರೆ, ಭಗವಂತ ದೊಡ್ಡವನು ನಾನು ಚಿಕ್ಕವನು ಅನ್ನೋ ಭಾವ ಇದ್ರೆ ಆ ನಮಸ್ಕಾರಕ್ಕೆ ಬೆಲೆ ಬರುತ್ತೆ. ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ರೆ, ಹರಿ ಇದ್ದಾನೆ ರಕ್ಷಣೆ ಮಾಡ್ತಾನೆ ಅಂತ ಮನಸ್ಸಲ್ಲಿ ಭಾವ ಇದ್ರೆ ಖಂಡಿತವಾಗಿ ರಕ್ಷಣೆಗೆ ನಾವು ಒಳಗಾಗ್ತೇವೆ. ನಮಗೆ ಬೇಕಾದ ಒಳ್ಳೆ ಪರಿಸರ ಸಿಗುತ್ತೆ, ಸಾಧನ ಅನುಷ್ಠಾನ ಮಾಡ್ಲಿಕ್ಕೆ ಆಗತ್ತೆ. ಯಾವುದು ರಥ, ಮುಖ್ಯವಾಗಿ ರಥ ಅಂದ್ರೆ ಈ ದೇಹ ಎಂಬುದು ರಥ. ಇಲ್ಲಿ ದೇವರು ಬಂದ್ರೆ ಇದಕ್ಕೆ ಬೆಲೆ ಬರುತ್ತೆ. ಆಮೇಲೆ ತೆಗೆದು ಹೊರಗಿಡ್ತಾರೆ, ಆಮೇಲೆ ಸುಟ್ಟಾಕ್ತಾರೆ. ದೇವರು ಹೋದ ಪ್ರಾರ್ಥನೆ ಮಾಡುವಾಗ್ಲೂ ಆಚಾರ್ಯರು ಎಚ್ಚರಿಕೆ ಕೊಟ್ಟಿದ್ದಾರೆ, ಏನೇನೋ ಪ್ರಾರ್ಥನೆ ಮಾಡಬೇಡಿ, ಜ್ಞಾನ ಬೇಕು, ನೀನೇ ಬೇಕು ಅಂತ ಪ್ರಾರ್ಥನೆ ಮಾಡಿ, ಅಷ್ಟೇ ಸಾಕು, ಮತ್ತೆಲ್ಲ ಅದ್ರ ಹಿಂದೆ ಬರುತ್ತೆ. ಇವತ್ತು ಬಹಳ ವಿಶಿಷ್ಟವಾದ ದಿನ ನನಗೆ. ಯಾಕೆ ಅಂತ ಹೇಳಿದರೆ, ಇಸ್ಕಾನ್ ಬಗ್ಗೆ ನಾನು ತುಂಬ ಕೇಳಿದ್ದೆ, ಈ ಜಾಗದ ಬಗ್ಗೆ ಇಷ್ಟು ದಿನ ಬಂದಿರಲಿಲ್ಲ. ಇವತ್ತು ಮೊದಲನೇ ಬಾರಿ ಬಂದಿದ್ದೀವಿ. ಮಧ್ವರ ನಾಡಿನಿಂದ, ಮಧ್ವರ ಪರಂಪರೆಯಿಂದ ನಾನು ಬಂದಿರೋದರಿಂದ ಮಧ್ವರ 2 ಮಾತುಗಳನ್ನು ಹೇಳ್ತೇನೆ. ಮಧ್ವರ ಪರಿಚಯ ಪ್ರತಿಯೊಬ್ಬ ಇಸ್ಕಾನ್ನಲ್ಲಿರುವ ಎಲ್ಲರಿಗೂ ಗೊತ್ತಿರುತ್ತೆ, ಆದ್ದರಿಂದ ಅವರ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಧ್ವರ ಪರಂಪರೆ ಸ್ವಲ್ಪ ಮಟ್ಟಿಗೆ ವೈಷ್ಣವರಿಗೂ ಕೂಡ ಅಪರಿಚಿತವಾದ್ದು, ಹೆಚ್ಚು ಪರಿಚಿತ ಅಲ್ಲ. ಯಾಕೆ ಅಂದರೆ ನಾವು ಹೆಚ್ಚು ಅದನ್ನು ವಿಮರ್ಶೆ ಮಾಡಲೇ ಇಲ್ಲ ಪ್ರಾಯ. ಅವರ ಒಂದು ಗೀತೆಯನ್ನು ನಾವು ನೋಡೋದಾದರೆ, ಸುಮಾರು ಗೀತೆಗಳು, ತುಂಬ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಗ್ರಂಥದ ಉಲ್ಲೇಖವನ್ನು ಇವತ್ತು ಮಾಡ್ತಾ ನನ್ನ ಮಾತುಗಳನ್ನು ಮೇಲಿರುವ ಕೃಷ್ಣಮೂರ್ತಿ, ಕೃಷ್ಣ ರುಕ್ಮಿಣಿ ಮೂರ್ತಿಗಳಿಗೆ ಅಥವಾ ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ. ಒಂದು ಪದ್ಯದಲ್ಲಿ ಆಚಾರ್ಯರು ಇಡೀ ಶಾಸ್ತ್ರಗಳ ಸಾರವನ್ನು ನೆನಪು ಮಾಡಲಿಕ್ಕಾಗಿ ಈ ಪದ್ಯಗಳನ್ನು ಬರೆದಿದ್ದಾರೆ. ಒಂದು ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ ಅಂತ. ಅರ್ಥ ತುಂಬ ಸರಳವಾಗಿದೆ. ಇದು ಕನ್ನಡದಲ್ಲೂ ಸುಮಾರು ಪದಗಳೆಲ್ಲ ಇದಕ್ಕೆ ಹತ್ತಿರವಾಗಿರೋದ್ರಿಂದ ಸುಲಭವಾಗಿ ಅರ್ಥ ಆಗುತ್ತೆ. ಹಾಗಾಗಿ ಕನ್ನಡಿಗರಿಗೆ ಒಂದು ಅಡ್ವಾಂಟೇಜ್ ಏನಂದರೆ, ತುಂಬ ಸುಲಭವಾಗಿ ಸಂಸ್ಕೃತದ ಮಾತುಗಳು ಅರ್ಥ ಆಗಿಬಿಡುತ್ತೆ. ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ, ನೀನು ನಿನ್ನ ಕರ್ಮವನ್ನು, ನಿಜವಾದ ಕರ್ಮ, ಸ್ವಂತ ನಮ್ಮ ಪ್ರಕೃತಿಗೆ ಅನುಗುಣವಾಗಿ ನಮ್ಮಲ್ಲಿರುವ ಚಿಂತನೆಗೆ ಅನುಗುಣವಾದ ನಿನ್ನ ಕರ್ಮವನ್ನು ಕುರು ಮಾಡು. ಅದರಿಂದ ಒಂದು ಫಲ ಬಂದೇ ಬರುತ್ತೆ. ಯಾವತ್ತೂ ಕೂಡ ಫಲ ಬರದೇ ಒಂದು ಕರ್ಮ ಇರೋದೇ ಇಲ್ಲ. 2 ಹೆಜ್ಜೆ ಇಟ್ಟರೆ 2 ಹೆಜ್ಜೆ ಮುಂದೆ ಹೋಗ್ತೀರಿ. ಒಂದು ಬಾಲ್ ಗೋಡೆಗೆ ಎಸೆದ್ರೆ ವಾಪಸ್ ಬರುತ್ತೆ. ಆದರೆ ಎಷ್ಟು ಜೋರಾಗಿ ಎಸಿತೀವಿ, ಎಷ್ಟು ಹಿಂದೆ ಬರುತ್ತೆ ಅನ್ನೋದು ನಮ್ಮ ಪ್ರಯತ್ನದ ಮೇಲೆ ಮತ್ತು ನಾವು ಹೊಡೆದ ಒಂದು ಜಾಗದ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಹಾಗಾಗಿ ಮಾಡು, ಫಲ ಬಂದೇ ಬರುತ್ತೆ. ಅದು ಪ್ರಕೃತಿಯ ಸ್ವಭಾವ, ಕೊಟ್ಟೇ ಕೊಡುತ್ತೆ ಫಲವನ್ನು. ಆದರೆ ಅದನ್ನು ಬೇಕೇ ಬೇಕು ಅಂತ ಹಠ ಮಾಡಬೇಡ. ಕೃಷ್ಣ ಇದನ್ನೇ ಗೀತೆಯಲ್ಲಿ ಹೇಳಿದ್ದಾನೆ, ನಿನ್ನ ಕರ್ಮವನ್ನು ನೀನು ಪ್ರಾಮಾಣಿಕವಾಗಿ ಮಾಡು. ಯಾಕೆ ನೀನು ಕ್ಷತ್ರಿಯ ಆಗಿ ನಿನ್ನ ಡ್ಯೂಟಿ ಅಧರ್ಮವನ್ನು ದೂರ ಇಡಬೇಕು. ಇಲ್ಲ ಅಂಥೇಳಿ ನೀನೆಲ್ಲ ಸೈಡಿಗೆ ಇಟ್ಟು ಕೂತ್ಕೊಳ್ಳೋಕ್ಕಾಗಲ್ಲ, ಬದಿಗಿಟ್ಟು ಕೂತ್ಕೊಳ್ಬಾರ್ದು. ನಿನ್ನ ಕರ್ತವ್ಯ ಅದು, ಇದೇ ನಿನ್ನ ಪೂಜೆ. ಹಾಗಾಗಿ ನೀನು ಮಾಡು. ಫಲ ಏನು ಕೊಡೋದು ಅದು ನನಗೆ ಗೊತ್ತಿದೆ, ನಾನು ಮಾಡ್ತೀನಿ ಅಂತ. ಕುರು ಭುಂಕ್ಷ್ವ, ನೀನು ಆ ಫಲವನ್ನು ಸ್ವೀಕಾರ ಮಾಡು. ಫಲ ಬಂದ ಮೇಲೆ ಅದರ ಬಗ್ಗೆ ನಿರಾಕರಣೆಯೂ ಬೇಡ. ರಾಜ್ಯಭಾರಕ್ಕೆ ಅವಕಾಶ ಸಿಕ್ತು ಧರ್ಮರಾಜನಿಗೆ. ನನಗೆ ಈ ರಾಜ್ಯ ಬೇಡ ಅಂತ ಹೇಳಿಯೂ ಕೂರಬಾರದು. ಅವನು ಅದನ್ನು ಮಾಡಲೇಬೇಕು, ದೇವರ ಸೇವೆ ಅಂತ ಮಾಡಬೇಕು. ಕರ್ಮ ನಿಜಂ ನಿಯತಂ, ತನಗೆ ವರ್ಣಾಶ್ರಮಕ್ಕೆ ಅನುಕೂಲವಾದ ಕರ್ಮಗಳನ್ನು ಮಾಡ್ತಾ ಹೋಗಬೇಕು. ಆನಂತರ ಕುರುವಿಂಶಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ಈ ಕೆಲಸ ಮಾಡುವಾಗ
ಮನಸ್ಥಿತಿ ಹೇಗಿರಬೇಕು. ಇವತ್ತು ಉತ್ಸವಕ್ಕೆ ನಾವು ಬಂದಿದ್ದೀವಿ, ಆದರೆ ನಮ್ಮ ಹತ್ರ ಎಲ್ಲರ ಹತ್ರ ಮೊಬೈಲ್ ಇರುತ್ತೆ. ಇಲ್ಲಿ ಗೊತ್ತಿಲ್ಲ ನನಗೆ ನೀವು ಒಳಗೆ ಬರುವಾಗ ಬಿಡ್ತಿರೋ ಇಲ್ವೋ ಅಂತ. ಅಲ್ಲಿ ಮೊಬೈಲಲ್ಲಿ ಒಂದು ಮೆಸೇಜ್ ಬಂದ ಕೂಡಲೇ ಇಲ್ಲಿಗೆ ನಾವು ಬಂದಿದ್ದೇ ಮರ್ತೋಗ್ಬಿಡುತ್ತೆ, ಅದ್ರ ಬಗ್ಗೆ ಯೋಚನೆ ಹೋಗುತ್ತೆ. ಹಂಗಿರಬಾರ್ದು. ಯಾವ ಕೆಲಸಕ್ಕೆ ಬಂದಿರ್ತೀವಿ ಆ ಕೆಲಸದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಮನಸ್ಸನ್ನು ಹಾಕಿಡಬೇಕು. ಕುರುಬುಂಶು ಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ಬುದ್ಧಿಯಲ್ಲಿ ಹರಿಯ ಬಗ್ಗೆ ವಿನಮ್ರವಾದ ಭಾವ ಇರಬೇಕು. ಅಂದರೆ ನಮಿಸು ಅದು ಕೆಲಸಗಳೆಲ್ಲವೂ ಕೂಡ ಹರಿಯ ಕೆಲಸ. ಅದು ಒಂದು ನಮನದಂತೆ, ಅದು ಒಂದು ನಾವು ಮೈ ಬಗ್ಗಿಸಿ ನಮಸ್ಕಾರ ಮಾಡಿದಂತೆ ಒಂದು ಕ್ರಿಯೆ. ಮೈ ಬಗ್ಗಿಸಿ ನಮಸ್ಕಾರ ಮಾಡೋದು ಕೂಡ ಅದು ನಮಸ್ಕಾರ ಅಂತ ಯಾವಾಗ ಆಗುತ್ತೆ ಅಂದರೆ ಮನಸ್ಸು ಬಾಗಿದ್ರೆ, ಭಗವಂತ ದೊಡ್ಡವನು ನಾನು ಚಿಕ್ಕವನು ಅನ್ನೋ ಭಾವ ಇದ್ದರೆ ಆ ನಮಸ್ಕಾರಕ್ಕೆ ಬೆಲೆ ಬರುತ್ತೆ. ಇಲ್ಲದೆ ಹೋದರೆ ಬೆಲೆ ಬರೋಲ್ಲ. ಹಾಗಾಗಿ 108 ನಮಸ್ಕಾರ ಹೊಡಿತಾ ಇದ್ದಾರೆ, ಅವ್ರಿಗೆ ತುಂಬ ಪುಣ್ಯ ಬಂತು, ತಪ್ಪು ಹೇಳೋಕ್ಕಾಗಲ್ಲ. ಬಂದರೆ ಬರ್ಬೋದು, ಬರ್ದೇನೂ ಇರ್ಬೋದು. ಯಾಕಂದರೆ ಸುತ್ತೊಡಿಬೇಕಾದ್ರೆಲ್ಲ ಮನೆಯಲ್ಲಿ ಏನಾಯಿತು ಅಲ್ಲೇನಾಯಿತು ಅಂತ ಯೋಚನೆ ಮಾಡ್ತಾಯಿದ್ರೆ ಪುಣ್ಯ ಬರಬೇಕಂದ್ರೆ ಹರಿಪಾದ ವಿನಮ್ರ ಧಿಯಾ ಅದಿರಬೇಕು, ಬುದ್ಧಿ ಇರಬೇಕು. ಹರಿಪಾದದಲ್ಲಿ ಪಾದ ಅಂದರೆ ಇನ್ನೊಂದು ಅರ್ಥ ಇದೆ, ಪದಾನಾಂ ಸಮುದಾಯ ಪಾದ. ಇವತ್ತು ನಾನು ಒಳಗೆ ಬರ್ತಾನೆ ನನಗೆ ಇಸ್ಕಾನ್ ಬಗ್ಗೆ ಇಲ್ಲಿಯ ರಿಚುವಲ್ಸ್ ಹೇಗೆ ನಡೀತೆ, ಯಾವ ಥರ ಇರ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತಾ ಬರ್ತಾಯಿದ್ರು. ಆವಾಗ ಅವ್ರು ಹೇಳಿದರು, ದಿನ 1 ಗಂಟೆ ನಮ್ಗೆ ಅಧ್ಯಯನ ಮಾಡಲೇಬೇಕು, 6 ಗಂಟೆ ಸೇವೆಗಳು ಆ ಥರ ಎಲ್ಲ ಇರುತ್ತೆ ಅಂತ. ಅಧ್ಯಯನ ತುಂಬ ಮುಖ್ಯ. ಪದಾನಾಂ ಸಮುದಾಯ ಪಾದ. ಪದಾನಾಂ ಸಮುದಾಯ ಎಲ್ಲಿದೆ ಅಂದರೆ ಭಾಗವತದಲ್ಲಿದೆ. ಹರಿಯಿಂದ ಹೇಳಲ್ಪಟ್ಟ ಮಾತುಗಳದನ್ನು, ಅದರಲ್ಲಿ ಯಾವಾಗಲೂ ಮನಸ್ಸಿಟ್ಟು ಅದರಲ್ಲಿ ಹೇಳಿರೋ ಕೆಲಸವನ್ನು ಮಾಡ್ತಾ ಯಾರು ಜೀವನ ಮಾಡ್ತಾನೆ ಅದು ಒಂದು ನಮಸ್ಕಾರಕ್ಕೆ ಪೂಜೆ. ಅಂತಹ ಪೂಜೆ ನಮ್ಮ ಜೀವನವೇ ಒಂದು ಪೂಜೆ ಆಗಿದೆ. ನಮ್ಮ ನಿದ್ರೆ ಕೂಡ ಒಂದು ಪೂಜೆ ಆಗಿದೆ. ಯಾವಾಗ ಅಂದರೆ ಪ್ರಾಜ್ಞರೂಪಿ ಭಗವಂತ ನಮ್ಮನ್ನು ಆಲಿಂಗನ ಮಾಡ್ತಾ ಇದ್ದಾನೆ ಅಂತ ನಾವು ಅನುಸಂಧಾನ ಮಾಡಿದಾಗ ಅದು ಒಂದು ಪೂಜೆ. ನಮಗೆ ಅದರಲ್ಲಿ ಇನ್ನೊಂದು ವಿಶಿಷ್ಟವಾದ ಸಾಲಿದೆ, ಅದನ್ನು ಆಮೇಲೆ ನೋಡೋಣ. ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಪತಿ. ಯಾಕೆ ಹರಿಪಾದ ವಿನಮ್ರ ಧಿಯಾ ಇರಬೇಕು ಅಂತ ಕೇಳಿದರೆ, ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗಕ. ಹರಿರೇವ ಪರಹ, ಅವನೇ ತುಂಬ ಶ್ರೇಷ್ಠನಾದವ, ಎಲ್ಲ ಸೃಷ್ಟಿಗೆ ಕಾರಣನಾದವ. ನಮ್ಮ ಸ್ವರೂಪಾನಂದವನ್ನು ಕೊಡಲಿಕ್ಕೆ ಅವನ ಒಂದು ಅನುಗ್ರಹ ಬೇಕು. ಹರಿರೇವ ಗುರುಹು, ಅವನೇ ಗುರು. ನಮ್ಮೆಲ್ಲ ಗುರುಗಳು ಯಾರು ಇರ್ತಾರೆ, ನಮ್ಗೆ ಎದುರುಗಡೆ ದೀಕ್ಷೆ ಕೊಡುವ ಗುರುಗಳು, ಅವರೊಳಗೆ ಅವನಿದ್ದು ಪ್ರೇರಣೆ ಮಾಡಿದರೆ ನಮಗೆ ಯೋಗ್ಯತೆ ಇರುವಾಗ ಅಂಥ ಗುರುಗಳು ಸಿಗ್ತಾರೆ. ಅವರ ಗುರುಗಳೊಳಗೆ, ಆ ಗುರುಗಳ ಒಳಗೆ ಇದ್ದು ಹರಿ ನುಡಿಸಿದರೆ ಅವ್ರು ನುಡಿತಾರೆ. ಅದನ್ನು ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಕೃಷ್ಣ ಹೇಳಿದ್ದಾನೆ. ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ. ನನ್ನಿಂದ ನಿನಗೆ ಜ್ಞಾನ ಯಾವಾಗ ಬರಬೇಕು ನನಗೆ ಗೊತ್ತಿದೆ, ಅವಾಗ ಕೊಡ್ತೀನಿ. ಎಷ್ಟೇ ಪ್ರಯತ್ನ ಮಾಡಿ ಹೋದರೂ ಪರೀಕ್ಷೆಯಲ್ಲಿ ಬರೆಯೋಕ್ಕಾಗತ್ತೆ ಅಂತ ಹೇಳೋಕ್ಕಾಗಲ್ಲ, ಮರ್ತು ಹೋಗ್ಬಿಡ್ಬೋದು. ಕೆಲವು ಸರ್ತಿ ಮರಿಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ, ಆದರೂ ಯಾರು ಬೈದಿದ್ದು ನೆನಪಿರುತ್ತೆ. ಇದು ಭಗವದಿಚ್ಛೆ. ಹಾಗಾಗಿ ಅದನ್ನು ನಿರ್ಲಿಪ್ತತೆ ಬಂದಾಗ ನಮಗೆ, ನಿರ್ಲಿಪ್ತತೆ ಅಂದರೆ ಇದು ಯಾವುದು ನಂದಲ್ಲ, ದೇವರು ಕೊಟ್ಟಿದ್ದು ಅನ್ನುವ ಒಂದು ಭಾವ ಬಂದಾಗ ಆವಾಗ ನಮಗೆ ಸಹಜವಾಗಿ ಆನಂದವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃಗತಿ. ನಮ್ಮ ಪಿತೃ, ನಮ್ಮ ತಂದೆ ತಾಯಿಯೊಳಗೆ ಎಲ್ಲರೊಳಗೆ ಅವನಿದ್ದು ಒಳ್ಳೆಯ ಬುದ್ಧಿಯನ್ನು ಪ್ರೇರಣೆ ಮಾಡಿದರೆ ಅವರಿಗೆಲ್ಲ ನಮಗೆ ಒಳ್ಳೆಯ ಪರಿಸರ ಸಿಗುತ್ತೆ. ಹಾಗಾಗಿ ನಾವು ಲೋಕ ಎಷ್ಟೋ ಹಾಳಾಗಿದೆ ಅಂತೆಲ್ಲ ಹೇಳ್ತಾ ಇರ್ತಾರೆ, ಏನೂ ತಲೆ ಕೆಡಿಸ್ಕೊಳ್ಬೇಕಂತಿಲ್ಲ. ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದರೆ, ಹರಿ ಇದ್ದಾನೆ ರಕ್ಷಣೆ ಮಾಡ್ತಾನೆ ಅಂತ ಮನಸ್ಸಲ್ಲಿ ಭಾವ ಇದ್ದರೆ ಖಂಡಿತವಾಗಿ ರಕ್ಷಣೆಗೆ ನಾವು ಒಳಗಾಗ್ತೇವೆ. ನಮಗೆ ಬೇಕಾದ ಒಳ್ಳೆ ಪರಿಸರ ಸಿಗುತ್ತೆ, ಸಾಧನ ಅನುಷ್ಠಾನ ಮಾಡಲಿಕ್ಕೆ ಆಗತ್ತೆ. ದೇವರು ಬಂದೇ ಬರ್ತಾನೆ. ದೇವರಿಗೆ ಎಲ್ಲವೂ ತಿಳಿದಿದೆ, ಇವನು ನನ್ನ ಭಕ್ತ ಅಂತಲೂ ತಿಳಿದಿದೆ, ಅವನು ರಕ್ಷಣೆ ಮಾಡು. ಹರಿರೇವ ಗುರು ಹರಿರೇವ ಪಿತೃ ಮಾತೃಗತಿ. ಒಂದೇ ಒಂದು ಉದಾಹರಣೆ ನಾನು ಹೇಳಿ ಮುಗಿಸ್ತೇನೆ. ಹರಿಯನ್ನು ಯಾಕೆ ನಾವು ಉಪಾಸನೆ ಮಾಡಬೇಕು, ಯಾಕೆ ಈ ರಥ ಎಲ್ಲ ಮಾಡಿ ಈ ಥರ ಉತ್ಸವ ಅಂದರೆ ಉತ್ಕೃಷ್ಟವಾದ ಯಜ್ಞಕ್ಕೆ ಉತ್ಸವ ಅಂತ ಹೆಸರು. ಉತ್ಕೃಷ್ಟವಾದ ಯಜ್ಞ ಅಂತ ಇದು ಅರ್ಥ. ಯಜ್ಞ ಮಾಡುವಾಗ ಅದೊಂದು ರೀತಿಯ ಯಜ್ಞ, ಇದು ಒಂದು ರೀತಿಯ ಯಜ್ಞ. ಇಲ್ಲಿ ಜನರಿಗೆ ಭಾವನೆ ಬರಬೇಕು,
ದೇವರು ರಥದಲ್ಲಿದ್ದಾನೆ, ಆವಾಗ ನಾವು ಎಳಿತೇವೆ ಅಂತ. ಯಾವುದು ರಥ? ಮುಖ್ಯವಾಗಿ ರಥ ಅಂದರೆ ಈ ದೇಹ ಎಂಬುದು ರಥ. ಇಲ್ಲಿ ದೇವರು ಬಂದರೆ ಇದಕ್ಕೆ ಬೆಲೆ ಬರುತ್ತೆ, ಇಲ್ಲದೇ ಇದ್ರೆ ಆಮೇಲೆ ತೆಗೆದು ಹೊರಗೆ ಇಡ್ತಾರೆ, ಆಮೇಲೆ ಸುಟ್ಟಾಕ್ತಾರೆ ದೇವರು ಹೋದ ಕೂಡಲೇ. ಹಾಗಾಗಿ ಇವತ್ತು ನೋಡಿ, ಈ ರಥಕ್ಕೆ ಶೃಂಗಾರ ಮಾಡಿ ಎಲ್ಲ ದೇವರು ಇಟ್ಟಿದ್ದಾರೆ. ಹಾಗಾಗಿ ನೀವೆಲ್ಲ ಇಷ್ಟು ಜನ ಸೇರ್ಕೊಂಡು ಇಲ್ಲಿ ಮಾತು ಕೇಳ್ತಾ ಇದ್ದೀರಿ. ಅದೇ ರಥದ ದೇವರು ಇಲ್ಲ, ಅಲ್ಲಿ ಸೈಡಲ್ಲಿ ಇಟ್ಟಿರ್ತಾರೆ, ಯಾರು ಅದ್ರ ಹತ್ರನೇ ಹೋಗ್ತಾರೆ. ಬಂದರೂ ಅದನ್ನೊಂದ್ಸಲಿ ದೇವ್ರು ಯಾವಾಗಲೂ ಬರೋ ಜಾಗ ಮುಟ್ಟಿ ಮುಂದೆ ಯಾವ ಥರ ಇದು 1 ಗಂಟೆ ಇಲ್ಲಿ ನಿಂತ್ಕೊಂಡಿದ್ದೀರಲ್ಲ ಆ ಥರ ಏನು ನಿಲ್ಲೋಬೇಕು. ಹಾಗಾದರೆ ರಥಕ್ಕೆ ಬೆಲೆ ಬರೋದು ಯಾವಾಗ? ದೇವರು ಇದ್ದಾಗ ರಥಕ್ಕೆ ಬೆಲೆ. ಹಾಗೆ ದೇವರ ಚಿಂತನೆ ನಮ್ಮಲ್ಲಿದ್ದಾಗ, ದೇವರ ಅಸ್ತಿತ್ವ ನಮ್ಮೊಳಗಿದ್ದಾಗ, ನಾವು ಚಿಂತನೆ ಮಾಡದೇ ಇದ್ರೂ ದೇವರು ನಮ್ಮೊಳಗಿದ್ದರೆ ಮಾತ್ರ ನಾವು ನಡಿಲಿಕ್ಕೆ, ಮಾತಾಡಲಿಕ್ಕೆ ಎಲ್ಲದಕ್ಕೂ ಸಾಧ್ಯ ಆಗುತ್ತೆ. ಆದರೆ ಇದ್ದಾನೆ ಅಂತ ಅನುಸಂಧಾನ ಬಂದವನಿಗೆ ಪುಣ್ಯ ಲಭಿಸುತ್ತೆ, ಇಲ್ಲದೇ ಇದ್ದರೆ ಇಲ್ಲ. ಹಾಗಾಗಿ ಯಾರಿಗೆ ಅನುಸಂಧಾನ ಇದೆ ಅವನು ಎತ್ತರಕ್ಕೇರ್ಕ. ಯದಸುಪ್ತಿಗತೋ ಯಾರು ಅಸುಪ್ತಿಗತಃ ಅಂದರೆ ನಿದ್ರೆ ಇಲ್ಲದೆ ಸುಖವಾನ್, ನಿರಂತರವಾಗಿ ಸುಖವಾಗಿರ್ತಾನೋ ಅವನು ಭಗವಂತ. ನಮಗೆ ಸುಖ ಬರಬೇಕಾದ್ರೆ ನಿದ್ರೆ ಇರಬೇಕು. ಎಷ್ಟೇ ಒಳ್ಳೇದಿರಲಿ, ತಿಂಡಿ ಇರಲಿ, ಏನೇ ಉತ್ಸವಗಳಿರಲಿ, ಹಿಂದಿನ ದಿವಸ ರಾತ್ರಿ ಒಳ್ಳೆ ನಿದ್ರೆ ಆಗಿದ್ದರೆ ಆ ಸುಖ ಬಂದಿದ್ದರೆ ಮಾತ್ರ ಇವತ್ತು ಇದನ್ನೆಲ್ಲ ಅನುಭವಿಸೋಕ್ಕಾಗತ್ತೆ. ಯಾಕೆ ಅಂದರೆ ನಿದ್ರೆಯಲ್ಲಿ ಸ್ವರೂಪಾನಂದ ನಮಗೆ ಸಿಗೋದು. ಆ ಸ್ವರೂಪಾನಂದ ಯಾವಾಗಲೂ ಸಿಗಬೇಕು, ಎಟರ್ನಲ್ ಬ್ಲಿಸ್. ಅದು ಎಲ್ಲಿಂದ ಬರುತ್ತೆ? ಶಾಸ್ತ್ರ ಓದಿ ಈ ಶರೀರವನ್ನು ಕಳ್ಕೊಂಡು ಜೀವನಿಗೆ ಆಚ್ಛಾದಿತವಾದ ಒಂದು ಶರೀರ ಇದೆ, ಅದು ಹೋದಾಗ ಸ್ವರೂಪಾನಂದ ಎಂಬುದು ಬರುತ್ತೆ. ಅದು ಬರಬೇಕು ಅಂದರೆ ನಾವು ಈ ಥರ ಜನ್ಮ ಜನ್ಮದಲ್ಲಿ ಅಧ್ಯಯನ ಮಾಡಿ ಜ್ಞಾನವನ್ನು ಪಡಿಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಭಗವಂತ ಅಂದರೆ ಯಾರು ಅಂತ ಆಚಾರ್ಯರು ಹೇಳಿಕೊಟ್ಟಿದ್ದಾರೆ. ಯಾರು ನಿದ್ರೆ ಇಲ್ಲದೆ ಯಾವಾಗಲೂ ಕೂಡ ಸುಖರೂಪಿಯಾಗಿರ್ತಾನೋ ಅವನೇ ಭಗವಂತ. ಆ ರೀತಿ ಉಪಾಸನೆ ಮಾಡಿ ನಿಮಗೂ ಕೂಡ ಯಾವಾಗಲೂ ಸುಖ ಬರುತ್ತೆ ಅಂತ ಹೇಳಿದ್ದಾರೆ. ಯಾವತ್ತು ತಮ್ಮ ಯಥಾ ಉಪಾಸತೆ ತದೇವ ಭವತಿ, ಯಾವ ರೀತಿ ಉಪಾಸನೆ ಮಾಡ್ತೀರೋ ಆ ರೀತಿ ಫಲ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಉಪಾಸನೆ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಒಳಗಡೆ ಅನುಸಂಧಾನ ಏನಿರಬೇಕು? 100 ವಿಷ್ಣು ಸಹಸ್ರನಾಮದಲ್ಲಿ ಸಹಸ್ರನಾಮಗಳಿದೆ, ಅದೆಲ್ಲವೂ ಅವನ ಗುಣವನ್ನು ತಿಳಿಸ್ತಾ ಇದೆ. ಅದನ್ನೆಲ್ಲ ಅನುಸಂಧಾನ ಮಾಡ್ಬೋದು. ಆದರೆ ಮುಖ್ಯವಾಗಿ ಒಂದು ಅನುಸಂಧಾನ ಮಾಡಬೇಕೇನೆಂದರೆ ಅವನು ಸುಖರೂಪಿ, ಯಾವಾಗಲೂ ಕೂಡ ಸುಖಮಯ. ಸುಖವೇ ಮೈವೆತ್ತು ಬಂದರೆ, ಸುಖವೇ ಮನುಷ್ಯ ರೂಪವನ್ನು ಪಡ್ಕೊಂಡು ಬಂದರೆ ಅದು ಕೃಷ್ಣ ಆಗ್ತಾನೆ ಅಂತ. ಹಾಗಾಗಲೇ 16,000 ರೂಪವನ್ನು ಅವನು ಪಡೆದುಕೊಂಡು ಬಂದ. ಹಾಗಾಗಿ ಸುಖರೂಪಿಯಾಗಿ ಅವರಿಗೆಲ್ಲರಿಗೂ ಸುಖ ಕೊಟ್ಟಿದ್ದಾನೆ. 16,000 ಜನರಿಗೂ ಕೂಡ ಸುಖವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಭಗವಂತ ಅವನಿಚ್ಛೆ ಪಟ್ಟು ಅವ್ರ ಹತ್ರ ಹೋಗಿದ್ದಲ್ಲ, ಭಗವದ್ಭಕ್ತರು ಬಹಳ ಪ್ರೀತಿಯಿಂದ ಕರೆದದ್ದಕ್ಕೆ ಅಷ್ಟು ರೂಪವನ್ನು ಪಡೆದು ಭಗವಂತ ಹೋಗ್ತಾನೆ. ಹಾಗಾಗಿಯೇ ಅವನು ಭಗವಂತ. ಹಾಗಾಗಿ ನೀವು 1000 ಜನ ಒಟ್ಟಿಗೆ ಪ್ರಾರ್ಥನೆ ಮಾಡಿದ್ರು 1000 ಜನಕ್ಕೂ ಒಟ್ಟಿಗೆ ಕೊಡ್ತಾನೆ, ಒಟ್ಟಿಗೆ ಬರ್ತಾನೆ. ಹಾಗಾಗಿ ನಾವು ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡಬೇಕು ಹೊರತು, ಪ್ರಾರ್ಥನೆ ಮಾಡುವಾಗಲೂ ಆಚಾರ್ಯರು ಎಚ್ಚರಿಕೆ ಕೊಟ್ಟಿದ್ದಾರೆ, ಏನೇನೋ ಪ್ರಾರ್ಥನೆ ಮಾಡಬೇಡಿ, ಜ್ಞಾನ ಬೇಕು, ನೀನೇ ಬೇಕು ಅಂತ ಪ್ರಾರ್ಥನೆ ಮಾಡಿ, ಅಷ್ಟೇ ಸಾಕು, ಮತ್ತೆಲ್ಲ ಅದ್ರ ಹಿಂದೆ ಬರುತ್ತೆ. ಯಾಕೆ ಅಂದರೆ ನೀವು ಪ್ರಾರ್ಥನೆ ಮಾಡೋದು ಅಂದರೆ ಏನರ್ಥ? ಅಪ್ಪನ ಹತ್ರ ನೀವು ಹೋಗಿ, ನೀವು ಚಿಕ್ಕದಿರುವಾಗ ಕೇಳಿರ್ಬೋದು, ನೆನಪು ಮಾಡ್ಕೊಳ್ಳಿ, ನಂಗೊಂದು ಪೆನ್ ಕೊಡು, ನಂಗೊಂದು ಸೇಬು ಕೊಡು, ನಂಗೆ ಹಸಿವಾಗ್ತಿದೆ ಅಂತ ಹೇಳಿರ್ಬೋದು ನೀವು. ಯಾವಾಗ ನಿಮ್ಗೆ ಹಸಿವಾಗ್ತಿದೆ, ಅಪ್ಪನಿಗೆ ಗೊತ್ತಾಗ್ತಾ ಇಲ್ಲ ಆವಾಗ. ಹಾಗಾದರೆ ದೇವ್ರ ಹತ್ರ ನೀವು ಪ್ರಾರ್ಥನೆ ಮಾಡಿದರೆ ಏನಾಗುತ್ತೆ? ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಯಾಕೆಂದರೆ ದೇವ್ರಿಗೆ ಗೊತ್ತಾಗ್ತಾ ಇಲ್ಲ. ಹಾಗಿಲ್ಲ, ದೇವರಿಗೆ ಯಾವಾಗಲೂ ಗೊತ್ತು ನಮಗೇನು ಕೊಡಬೇಕು, ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು, ಯಾವಾಗ ಕೊಟ್ಟರೆ ಇವನು ಹಿಂಗೆ ಚೆನ್ನಾಗಿರ್ತಾನೆ ಅಂತ ಗೊತ್ತಿದೆ. ಹೆಚ್ಚಿಗೆ ಕೊಟ್ಟರೆ ಕೆಲವು ಸರ್ತಿ ಹಾಳಾಗಿಬಿಡುತ್ತೆ. ಹಾಗಾಗಿ ದೇವ್ರಿಗೆ ಗೊತ್ತು ಅಂತ ಬಿಟ್ಟುಬಿಟ್ರೆ ಆವಾಗ ತುಂಬ ಒಳ್ಳೆಯ ಫಲಗಳನ್ನು ಕಾಲದಲ್ಲಿ ಅವನು ಕೊಡ್ತಾನೆ. ಅವನಿಗೆ ಕಾಲ ಗೊತ್ತಿದೆ, ಯಾವ ಕಾಲದಲ್ಲಿ ಕೊಡಬೇಕು ಅಂತ. ದೇವತೆಗಳೇ ಅವತಾರ ಮಾಡಿ ಬಂದರು, ವನವಾಸ ಮಾಡಿದರು, ಆಮೇಲೆ ಯುದ್ಧ ಮಾಡಿದರು, ಎಲ್ಲ ಕಷ್ಟವನ್ನು ಪಟ್ಟಿದ್ದಾರೆ. ಹಾಗಾಗಿ ಈ ರೀತಿ ಹರಿಯನ್ನು ಉಪಾಸನೆ ಮಾಡಲಿಕ್ಕೆ ಒಳ್ಳೆ ಗ್ರಂಥಗಳನ್ನು 2 ಸಾಲ ಅಷ್ಟೇ ನಾನು ಹೇಳಿದ್ದು, ಅನಂತ ಗ್ರಂಥಗಳನ್ನು ಕೊಟ್ಟವರು ಆಚಾರ್ಯ ಮಧ್ವರು. ಅದೇ ರೀತಿ ಆ ಗ್ರಂಥಗಳನ್ನೆಲ್ಲ ಆಲೋಡನೆ ಮಾಡಿದಂಥ ಒಂದು ಪರಂಪರೆ ಇದೆ, ಅದು ಇಸ್ಕಾನ್ನ ಪರಂಪರೆ ಅಂತ ಹೇಳಿದರೆ ತಪ್ಪಾಗೋದು. ಅಂತಹ ಪರಂಪರೆಯಲ್ಲಿ ಇವತ್ತು ನಮಗೆ ಇಲ್ಲಿ ಒಂದು ಒಳ್ಳೆಯ ಅವಕಾಶವನ್ನು ಭಕ್ತ ಜನರಿಗೆ ಮಾಡಿದೆ ಈ ಸಂಸ್ಥೆ.
ಇವತ್ತು 25ನೇ ವರ್ಷದ ಸಂದರ್ಭದಲ್ಲಿ, ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ನಾನು ಮಧುಪಂಡಿತ್ ದಾಸ್ ಅವರನ್ನು ತುಂಬ ಸರ್ತಿ ಅವರ ವಿಷಯಗಳನ್ನು ಕೇಳಿದ್ದೇನೆ. ಆದರೆ ಚಂಚಲಪತಿ ದಾಸ್ ಅವರನ್ನು ನಾನು ಬಹಳ ಹತ್ತಿರದಿಂದ ಮಾತಾಡಿಸಿದ್ದೇನೆ. ಸುಮಾರು ಸರ್ತಿ ಅಕ್ಷಯ ಪಾತ್ರ ಯೋಜನೆ ಇದರಲ್ಲೆಲ್ಲ ಅವರೊಟ್ಟಿಗೆ ನಾನು ಇದ್ದೆ. ಅಂತೂ ಈ ಇಡೀ ಹಿರಿಯರ ಪ್ರಭುಪಾದರ ಚಿಂತನೆಗಳು, ಚೈತನ್ಯರ ಚಿಂತನೆಗಳು ಅದನ್ನೆಲ್ಲ ಹೊತ್ತು ಆದಷ್ಟು ನಾವು ಇದನ್ನು ಜನರಿಗೆ ನೀಡಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಇವತ್ತು ಇಲ್ಲಿ ಏನು ಕೆಲಸ ನಡೀತಾ ಇದೆ, ತುಂಬ ನಮ್ಮ ದೇಶಕ್ಕೆ ಮತ್ತು ವಿಶ್ವಕ್ಕೆ ಮಾಡಬಹುದಾದ ಒಂದು ದೊಡ್ಡ ಸೇವೆ. ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಅಂತ ಹೇಳಿದಂತೆ ಇವರು ತಮ್ಮ ಪಾಲಿಗೆ ಬಂದ ಕರ್ಮವನ್ನು ಇಲ್ಲಿರುವ ಎಲ್ಲ ಡಿವೋಟೀಸ್, ಅಂದರೆ ಇಲ್ಲಿ ಸೇವಾ ಮಾಡ್ತಿರುವವರು, ಅದೇ ರೀತಿ ಹೊರಗಿಂದ ಬಂದವರು ಎಲ್ಲರೂ ಕೂಡ ಆ ಒಂದು ಭಾವವನ್ನು ತಳೆದಾಗ ಅಥವಾ ತಳೆದವರು ಏನಿದ್ದಾರೆ ಅವರಿಂದ ಈ ಸಂಸ್ಥೆ ಇನ್ನೂ ಚೆನ್ನಾಗಿ ನಡೀಲಿ, ಬೆಳೀಲಿ ಅನ್ನುವ ಆಶಯದೊಂದಿಗೆ ನಮ್ಮ ರಥದಲ್ಲಿ ಯಾವಾಗಲೂ ರುಕ್ಮಿಣಿ ಮತ್ತು ಕೃಷ್ಣರು ಕೂತಿರಲಿ, ನಿರಂತರವಾಗಿ ಒಳ್ಳೆಯ ನುಡಿಗಳು ನಮ್ಮ ಬಾಯಿಂದ ಬರಲಿ, ಒಳ್ಳೆಯ ಕೆಲಸಗಳು ನಮ್ಮ ಈ ಕೈಯಿಂದ ಆಗಲಿ, ಈ ರಥ ಸಾರ್ಥಕ ಆಗಲಿ ಅನ್ನೋ ಪ್ರಾರ್ಥನೆಯನ್ನು ನಾವಿವತ್ತು ಎಲ್ಲರೂ ಮಾಡೋಣ. ಇಲ್ಲಿರುವ ಎಲ್ಲ ನಿಮಗೂ ಕೂಡ ಅಭಿನಂದನೆಗಳು. ವಿಶೇಷವಾಗಿ ಈ ಸ್ಥಾನದಲ್ಲೇ ಇದ್ದು ಸೇವೆ ಮಾಡುವ ಎಲ್ಲ ಸೇವಾರ್ಥಿಗಳು, ಇಸ್ಕಾನ್ನ ಮುಖ್ಯ ಸೇವೆಯಲ್ಲಿ ತೊಡಗಿಸಿಕೊಂಡವರು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ, ವಿಶೇಷವಾಗಿ ಬ್ರಹ್ಮೋತ್ಸವ 25ನೇ ವರ್ಷದಲ್ಲಿ ನಿಮಗೆಲ್ಲರಿಗೂ ಕೂಡ ಇದನ್ನು ಈ ರೀತಿಯ ಒಂದು ರಥವಾರ ಉತ್ಸವವನ್ನು ಏರ್ಪಾటు ಮಾಡಿ ಎಲ್ಲರಿಗೂ ಕೂಡ ಕೃಷ್ಣನ ಮಾಹಿತಿಯನ್ನು ತಿಳಿಸುವ, ಕೃಷ್ಣನ ಒಂದು ಆಶೀರ್ವಾದವನ್ನು ಈ ಮೂಲಕವಾಗಿ ತಲುಪಿಸ್ತಿರುವ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ಚಂಚಲಪತಿ ದಾಸರು ಮತ್ತು ಮಧುಪಂಡಿತ್ ದಾಸರು ಇವರಿಗೂ ಕೂಡ ಶ್ರೇಯಸ್ಸನ್ನು ದೇವರಲ್ಲಿ ಪ್ರಾರ್ಥನೆ ಮಾಡಿ, ಆನೆಯನ್ನು ಸಾಸಿವೆ ಒಳಗೆ ತುಂಬಿಸ್ಲಿಕ್ಕೆ ಆಗಲ್ಲ, ಹಾಗಾಗಿ ಒಂದಲ್ಲ ಒಂದು ಸಮಯದಲ್ಲಿ ಮಾತಿಗೆ ವಿರಾಮವನ್ನು ಹೇಳಬೇಕು. ಅನಂತ ವಿಷಯಗಳಿದೆ. ನಾವು ಮತ್ತೆ ಸೇರೋಣ, ಮತ್ತೆ ದೇವರ ಚಿಂತನೆಯನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನಡೆಸೋಣ. ಅದಕ್ಕೆ ದೇವರ ಅವಕಾಶ ಕೊಡಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡ್ತಾ 2 ಮಾತನ್ನು ಕೃಷ್ಣನಿಗೆ ಅರ್ಪಣೆ ಮಾಡ್ತಾನೆ. ಕೃಷ್ಣಾರ್ಪಣೆ ಮಸ್ತು. ಹರೇ ನೀಶ್.